ಸ್ನೇಹಿತರೆ ನಮಸ್ಕಾರ. ನಾಗೇಂದ್ರ ಕನ್ನಡಿಗ, ಕನಕಪುರ. ಏನಪ್ಪ ಜೀಪ್ ಮೇಲೆ ಕೂತ್ಕೊಂಡೆ ಅನ್ಕೊಂಡ್ರು? ಹೌದು ಸ್ನೇಹಿತರೆ, ನಾನಿವತ್ತು ಮಲೆ ಮಹದೇಶ್ವರ ಬೆಟ್ಟದಕ್ಕೆ ಹೊಂದ್ಕೊಂಡಂತೆ ಇರುವಂಥ ಅಜ್ಜಿಪುರ ಸಫಾರಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಮೊದಲನೇ ಬಾರಿಗೆ ಈ ಕಡೆ ಸಫಾರಿಗೆ ಹೋಗಿದ್ದು. ಇದೆಲ್ಲ ನೋಡಿದ್ರೆ ಪ್ರಾಣಿಗಳು ಕಾಣಿಸ್ತಾವ ಅನ್ನೋ ಟೈಮಲ್ಲೇ ಆ ಕಡೆಯಿಂದ ಪ್ರಾಣಿಗಳು ಬರ್ತಾ ಇದ್ದೋ. ನೋಡಿದ್ರೆ ನಮ್ಮ ಬಸವಣ್ಣ ಹಸುಗಳು. ಮೊದಲನೇ ಬಾರಿ ಸಫಾರಿಗೆ ಹೋಗ್ತಾ ಇದ್ದೀನಿ. ಪ್ರಾಣಿ ಸಿಕ್ಕವೆ ಅಂತ ಅನ್ಬೇಕಾದ್ರೆ ಈ ಬಸವಣ್ಣ ಸಿಕ್ಕಿ ಏನೋ ಸಿಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಗಾರ್ಡು, ನಮ್ಮ ದೇವರು, ನಮ್ಮ ಡ್ರೈವರನ್ನ ಕರ್ಕೊಂಡು ಒಳಗಡೆ ಹೋದ್ರು. ಹೋಗ್ತಿದ್ದಂಗೆ ಅಲ್ಲಿ ನಮ್ಮ ಕಣ್ಣಿಗೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಜಿಂಕೆ 1-2-3 ಕಿಲೋಮೀಟ್ರ್ ಆದಮೇಲೆ ಸಿಕ್ತು. ಅದನ್ನು ನೋಡಿ ಒಂದು ಕ್ಯಾಪ್ಚರ್ ಮಾಡಿದ್ವಿ. ಅದಕ್ಕೆ ಒಂದು ಜಿಂಕೆನಾರ ಕಾಣಿಸ್ತಲ್ಲಪ್ಪ ಅಂದ್ಕೊಂಡು ನಾವು ಅಲ್ಲಿಂದ ಮುಂದಕ್ಕೆ ಹೋದರೆ ಒಂದು ಹಳ್ಳ ಜುಳು ಜುಳು ಅಂತ ಹರಿತಾಯಿತ್ತು. ಅದನ್ನ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾವು ಬೇರೆ ಸಂಜೆ ಹೋಗಿದ್ದು. ಪ್ರಾಣಿಗಳು ನೀರು ಕುಡಿಕಾದರೂ ಇಲ್ಲಿ ಬರ್ತವೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅಲ್ಲಿ ಜಾಗ ಮಾಡಿದ್ದಾರೆ. ಹೋದ್ವಿ, ಆದರೆ ಏನು ಮಾಡೋದು, ನೀರನ್ನ ನೋಡಿಕೊಂಡು ಮತ್ತೆ ವಾಪಸ್ಸು ಬಂದ್ವಿ. ಆದರೂ ಆ ನೀರು ನೋಡೋಕ್ಕೆ ಭಾಳ ಅದ್ಭುತವಾಗಿತ್ತು. ಕೆಳಗಡೆ ಇಳಿಯಂಗಿಲ್ಲ, ಗೊತ್ತಲ್ಲ, ಫಾರೆಸ್ಟ್ ಏರಿಯಾ. ಅದರಿಂದ ಗಾಡಿನಲ್ಲೇ ಕೂತ್ಕೊಂಡು ಆ ಸುಂದರವಾದ ನದಿಯ ಜಾಗನ ಕಣ್ತುಂಬಿಸ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಕಾಡು ಮಧ್ಯಕ್ಕೆ ಬಂದರೂ ಏನು ಪ್ರಾಣಿಗಳೇ ಕಾಣಿಸ್ತಾ ಇಲ್ವಲ್ಲ ಅಂತ ನಿರಾಶೆ ಆಗಿದ್ದಂಥ ಟೈಮಲ್ಲಿ ನಮ್ಗೆ ಕಾಣಿಸಿದ್ದೆ ನಮ್ಮ ಜಿಂಕೆಗಳ ಗುಂಪು. ಆಗ ಒಂದು ಕಡೆ ಎಲ್ಲ ಒಂದು ಖುಷಿ ಆಯಿತು. ಪರವಾಗಿಲ್ಲ, ಜಿಂಕೆನಾರ ಕಾಣಿಸಿದ್ವಲ್ಲ ಅಂತ ಹಂಗೆ ಮುಂದೆ ಹೊರಟ್ವಿ. ಎಲ್ಲರೂ ನಿರಾಶೆಯಿಂದ ಕೂತಿದ್ದಂಥ ಟೈಮಲ್ಲೇ ನಮಗೆ ಕಾಡು ಕೋಣಗಳು ಕಾಣಿಸಿದ್ವಿ ಕಣ್ರಿ. ಬಾಹುಬಲಿ ಒಂದೇ ಸಲ ನಮಗೆ ನೆನಪಾಗೋಯ್ತು. ಆ ರೀತಿನಲ್ಲಿತ್ತು ಒಂದು. ನೋಡಿ ನಾನಂತೂ ಶಾಕ್ ಆಗೋದೆ. ಹಂಗೆ ಪಕ್ಕದಲ್ಲಿ ಒಂದಷ್ಟೊತ್ತು ನಿಲ್ಲಿಸ್ಕೊಂಡು ಮುಂದೆ ಹೊರಟ್ರೆ ಒಂದು ಕಾಡ್ಕೋಣ ಅಡ್ಡ ಬಂತಿದ್ದೇನಪ್ಪ, ಹಿಂಗೆ ಕಾಡ್ಕೋಣ ಅಡ್ಡ ಬಂದ್ಬಿಡ್ತಲ್ಲ ಅಂದ್ಕೊಂಡ್ರೆ ಅದು ಒಂದು ಪ್ರಾಣಿಗೆ ಎದ್ರುಕೊಂಡು ಅಲ್ಲಿ ನಿಂತಿತ್ತು. ಯಾವ ಪ್ರಾಣಿ ನೀವೇ ನೋಡಿ ಗೆಸ್ ಮಾಡಿ ಹೇಳಿ ನೋಡೋಣ. ಗೆಸ್ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಯಾಕೆಂದರೆ ನಾನು ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆ ಕೆರೆ ಮಧ್ಯದಲ್ಲಿ ಗಜರಾಜ ಬಂದು ನೀರನ್ನ ಕುಡಿತಾ ಇತ್ತು ಕಣ್ರಿ. ಅದನ್ನ ನಾನು ಇಲ್ಲಿಂದ ದೂರದಿಂದನೇ ನೋಡಿ ಭಯ ಆಗ್ಬಿಟ್ಟೆ. ಅದು ಬೇರೆ ನಾವು ಗಾಡಿ ಹೋದ ತಕ್ಷಣ ವಾಪಸ್ ರಿಟರ್ನ್ ಬರ್ತಾಯಿತ್ತು. ಸೊ ಅದೇನಾರ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ಬೋದಾ ಅನ್ನೋ ಒಂದು ಯೋಚನೆ ಸಹ ನನಗೆ ಒಂದು ಕಡೆ ಬಂತು. ಬ್ರದರ್ಗೆ ಹೇಳಿದೆ, ಅಣ್ಣ ವಾಪಸ್ ಹೊಟ್ಟೋಗ್ಬಿಡು, ನಾನು ಆನೆ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಮುಂದಕ್ಕಂತೂ ಹೋಗ್ಬೇಡ ಅಂತ. ಆಯ್ತಣ್ಣ ನಾನು ಮುಂದಕ್ಕೆ ಹೋಗಲ್ಲ ಅನ್ನೋ ಅಷ್ಟರಲ್ಲಿ ನಮ್ಮ ಆನೆ ಅಲ್ಲಿಂದ ಕಾಲು ಕಿತ್ತುಬಿಟ್ಟು ಕಾಡೊಳಗಡೆ ಹೊಟ್ಟೋಯ್ತು. ಅಯ್ಯೋ ಬದುಕ್ತು ಬಡ ಜೀವ ಅಂತ ಅಂದ್ಕೊಂಡು ಹಂಗೆ ಒಂದ್ಸಲ ಗುರಾಯಿಸ್ತು. ನೋಡಿ ಭಯ ಆಯಿತು. ಹೋಗಲಿ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿಕೊಂಡು ವಾಪಸ್ಸು ಬಂದ್ವಿ. ಹಾಗೆ ಬರಬೇಕಾದ್ರೆ ಮತ್ತೆ ಇನ್ನೇನಾರ ಸಿಗ್ತವೆ ಅನ್ನೋ ಟೈಮಲ್ಲಿ ಅವಾಗೆ ನೋಡಿದಂಥ ಕಾಡು ಕೋಣಗಳು ನೀರು ಕುಡಿಯೋಕ್ಕೆ ಅದೇ ಜಾಗದಲ್ಲಿ ಬರ್ತಾಯಿದ್ವಿ. ಹಾಗೆ ಮರಿಗಳು ಮಾತ್ರ ಮುದ್ದಾಗಿ ಚೆನ್ನಾಗಿದ್ದು. ನೀವು ಏನಾರು ಅಜ್ಜಿಪುರ ಸಫಾರಿಗೆ ಹೋದರೆ ಇವ್ರ ಜೊತೆ ಹೋಗಿ ಬಹಳ ಅದ್ಭುತವಾಗಿ ತೋರಿಸ್ತಾರೆ. ನೋಡಿ ಅವರು ಬಂದರು ಜೀಪು, ಅವ್ರಿಗೂ ಹೇಳಿದ್ವಿ ಅಲ್ಲಿ ಆನೆ ನೀರು ಕುಡಿತಾ ಇದೆ, ಹೋಗಿ ತೋರಿಸಿ ಅಂತ. ಆಮೇಲೆ ಅವರು ಅಲ್ಲೆಲ್ಲೋ 12 ಆನೆ ಇದೆ ಹೋಗಿ ಅಂತ ಬೇರೆ ರೂಟ್ ಕಳಿಸಿದ್ರು. ಆ ರೂಟಲ್ಲಿ ಹೋದರೆ ಈ ಥರ ನದಿನ ದಾಟ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ನೋಡ್ರೆ ಆನೆಗಳು ಆಲ್ರೆಡಿ ಕಾಲು ಕಿತ್ಬಿಟ್ಟಿದ್ದು. ಅದಾದಮೇಲೆ ಮತ್ತೆ ಇನ್ನೊಂದು ರೌಂಡು ಜಿಂಕೆಗಳು ಕಾಣಿಸ್ತಾವೆ ನೋಡ್ಕೊಂಡು ಬರೋಣ ಅಂದ್ಕೊಂಡು ಮುಂದೆ ಬಂದರೆ ಮಳೆರಾಯ ಬಂದ ಅಡ್ಡಾಗೆ ನೀವು ನೋಡ್ಬೋದು. ಅಲ್ಲೊಂದು 5 ನಿಮಿಷ ನಿಲ್ಸ್ಕೊಂಡು ಅಲ್ಲೊಂದು ಡ್ಯಾಮ್ ಇದೆ, ಅಲ್ಲಿ ಆನೆಗಳು ಬರ್ತವೆ, ಬಾರಣ ತೋರಿಸ್ತೀನಿ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಹಂದಿಗಳಿದ್ದು. ಹಂದಿಗಳನ್ನ ನೋಡ್ಕೊಂಡು ಇನ್ನೇನು ಟೈಮ್ ಆಯಿತು ಅಂದ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿದ್ದು ಮತ್ತೆ ಅದೇ ಜಾಗಕ್ಕೆ ಕರ್ಕೊಬಂದುಬಿಟ್ರು. ಈ ಥರ ಇತ್ತು ಅಜ್ಜಿಪುರ ಸಫಾರಿ. ನೀವೇನಾದರೂ ಹೋದರೆ ಅಲ್ಪ ಸ್ವಲ್ಪ ಪ್ರಾಣಿಗಳು ಕಾಣಿಸ್ತವೆ, ಹೋಗಿ ನೋಡ್ಕೊಬನ್ನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ನಾಗೇಂದ್ರ ಕನ್ನಡಿಗ, ಕನಕಪುರ. ಎಲ್ರಿಗೂ ಧನ್ಯವಾದಗಳು.